ವಿಜಯನಗರ ಜಿಲ್ಲೆಯ ಒಂದು ಐತಿಹಾಸಿಕ ತಾಣವಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರ್ಯ ಸ್ಥಳದ ಪಟ್ಟಿಗೆ ಸೇರಿದೆ. ಹಂಪಿ ಐತಿಹಾಸಿಕವಾಗಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಮತ್ತು ತನ್ನ ವೈಭವಶಾಲಿ ಇತಿಹಾಸ, ವೈವಿಧ್ಯಮಯ ಶಿಲ್ಪಕಲೆ ಮತ್ತು ಅಪರೂಪ ನಿರ್ಮಾಣದ ಶೈಲಿಗಾಗಿ ಪ್ರಸಿದ್ಧವಾಗಿದೆ. ಹಂಪಿಯು ಕ್ರಿಸ್ತ ಶಕ 14ನೇ ಶತಮಾನದಲ್ಲಿ ಹರಿಹರ ಮತ್ತು ಬುಕ್ಕ ಸಂಸ್ಥಾಪಿಸಿದರು. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಈ ಸ್ಥಳವು ತಿರುಪತಿಗೆ ಸಮನಾದ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗುತ್ತಿತ್ತು. 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸರ್ವನಾಶದ ನಂತರ ಹಂಪಿಯು ಹಾಳಾಯಿತು, ಆದರೆ ಅದರ ಶಿಲ್ಪಕಲೆ ಮತ್ತು ಕಟ್ಟಡಗಳು ಇಂದಿಗೂ ಅದ್ಭುತವಾಗಿದೆ. ಬಾದಾಮಿ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ಪುರಾತನ ನಗರವಾಗಿದೆ. ಇದು ಭಾರತದ ಐತಿಹಾಸಿಕ ನಗರಗಳಲ್ಲಿ ಒಂದಾಗಿದ್ದು ವಿಶೇಷವಾಗಿ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿ ಪ್ರಖ್ಯಾತವಾಗಿದೆ. ಬಾದಾಮಿ ತನ್ನ ಗವಿ ದೇವಾಲಯಗಳು, ಶಿಲಾಲಿಪಿಗಳು ಮತ್ತು ಸುಂದರ ಶಿಲಾ ಸಂರಚನೆಗಳಿಗೆ ಪ್ರಸಿದ್ಧವಾಗಿದೆ. ಬಾದಾಮಿಯು ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದು ಕ್ರಿಸ್ತ ಶಕ 540ರಿಂದ 757ರವರೆಗೆ ಇದು ಸಾಂಸ್ಕೃತಿಕ ಹಾಗೂ ರಾಜಕೀಯ ಕೇಂದ್ರವಾಗಿತ್ತು. ಚಾಲುಕ್ಯರು ಇಲ್ಲಿ ಶಿಲ್ಪ ಕಲೆಗೆ ಮಹತ್ವ ನೀಡಿದರು ಮತ್ತು ಭಾರತೀಯ ಕಲಾ ಪಾರಂಪರ್ಯವನ್ನು ಹೆಚ್ಚಿನ ಮಟ್ಟಕ್ಕೆ ಒಯ್ಯಲು ಸಹಕಾರಿಯಾಯಿತು. ಇಂದಿಗೂ ಬಾದಾಮಿ ಪುರಾತನ ಇತಿಹಾಸ ಮತ್ತು ಶಿಲ್ಪಕಲೆಯ ಆಕರ್ಷಣೆಯ ಮೂಲಕ ಪ್ರವಾಸಿಗರನ್ನು ಸೆಳೆಯುತ್ತಿದೆ. ಕೂಡಲ ಸಂಗಮದ ಹರಿಹರೇಶ್ವರ ದೇವಾಲಯವು ಪ್ರಾಚೀನ ದ್ರಾವಿಡ ಶೈಲಿಯ ದೇವಾಲಯವಾಗಿದ್ದು ಮುಖ್ಯವಾಗಿ ಚಾಲುಕ್ಯರು ಮತ್ತು ಕಲ್ಯಾಣದ ಚಾಲುಕ್ಯರು ಈ ದೇವಾಲಯದ ಮೂಲಭೂತ ನಿರ್ಮಾಣವನ್ನು ಮಾಡಿದರು. ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಈ ಸ್ಥಳವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಆದರೆ ಈ ಕ್ಷೇತ್ರವು ಬಸವಣ್ಣನವರ ಕಾಲದಲ್ಲಿ ವಿಶೇಷ ಮಹತ್ವ ಪಡೆದುಕೊಂಡಿದ್ದು ಬಸವಣ್ಣನವರು ತಮ್ಮ ಜೀವನದ ಮುಕ್ತಾಯದಲ್ಲಿ ಈ ಸ್ಥಳದಲ್ಲಿ ಜಲ ಸಮಾಧಿ ಹೊಂದಿದರು. ಈ ಸ್ಥಳದಲ್ಲಿ ಅವರ ಅನುಯಾಯಿಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ಶಾಹಿ ನಿರ್ವಾಹಕರು ದೇವಾಲಯವನ್ನು ಹೆಚ್ಚು ಅಭಿವೃದ್ಧಿಪಡಿಸಿದರು ಮತ್ತು ಶ್ರದ್ಧಾಸ್ಪದ ತೀರ್ಥಕ್ಷೇತ್ರವನ್ನಾಗಿ ಮಾಡಿದರು. ಇಂಕಲ್ ಸೀರೆ ತಯಾರಿಕೆ ಉತ್ತರ ಕರ್ನಾಟಕದ ಪ್ರಾಚೀನ ಕೈಮಗ್ಗ ಶಿಲ್ಪಕಲೆಯ ಪ್ರಮುಖ ಭಾಗವಾಗಿದೆ. ಈ ಸೀರೆಗಳು ಅತ್ಯುತ್ತಮ ಗುಣಮಟ್ಟದ ಹತ್ತಿ ಮತ್ತು ರೇಷ್ಮೆಯಿಂದ ತಯಾರಾಗುತ್ತವೆ. ಮುಖ್ಯ ಹಂತಗಳು: ಸೂತ್ರದ ತಯಾರಿ: ಉತ್ತಮ ಗುಣಮಟ್ಟದ ಹತ್ತಿ ಮತ್ತು ರೇಷ್ಮೆ ಆಯ್ದ ಬಣ್ಣ ಹಾಕಲಾಗುತ್ತದೆ. ಮಗ್ಗದ ಸಿದ್ಧತೆ: ಸೂತ್ರಗಳನ್ನು ಚಚ್ಚಣವಾಗಿ ಹೆಣೆದು ಮಗ್ಗದಲ್ಲಿ ಅಳವಡಿಸಲಾಗುತ್ತದೆ. ಸೀರೆ ನೇಯುವಿಕೆ: ಕೈಮಗ್ಗದ ಮೂಲಕ ವಿನ್ಯಾಸ ಮತ್ತು ಗಡಿಗಳನ್ನು ಸೇರಿಸಲಾಗುತ್ತದೆ. ಅಂತಿಮ ಹಂತ: ಸೀರೆಯನ್ನು ಶುದ್ಧಿಗೊಳಿಸಿ ಸ್ಟಾರ್ಚ್ ಹಾಕಿ ಉಜ್ವಲಗೊಳಿಸಲಾಗುತ್ತದೆ. ಇಂಕಲ್ ಸೀರೆಗಳು ಸರಳತೆ, ದೃಢತೆ ಮತ್ತು ನೈಸರ್ಗಿಕ ಶೈಲಿಗೆ ಹೆಸರುವಾಸಿಯಾಗಿದೆ. ನಮ್ಮ ಕಾಲೇಜಿನಲ್ಲಿ ವ್ಯರ್ಥ ನಿರ್ವಹಣೆಗೆ ದೈನಂದಿನ ಬಳಕೆಯ ವಿಶೇಷ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಒಣ ಎಲೆಗಳನ್ನು ಮತ್ತು ಇತರ ತ್ಯಾಜ್ಯಗಳನ್ನು ಚೂರು ಮಾಡಿ ಜೈವಿಕ ಗೊಬ್ಬರವನ್ನು ತಯಾರಿಸಲಾಗುತ್ತದೆ. ಅಲ್ಲದೆ ಕಾಲೇಜು ಆವರಣದಲ್ಲಿ ಹಲವಾರು ಹೊಂಗೆ ಮರಗಳನ್ನು ನೆಡಲಾಗಿದೆ. ಇವುಗಳಿಂದ ಸಿಕ್ಕುವ ಹೊಂಗೆ ಬೀಜಗಳನ್ನು ಸಂಗ್ರಹಿಸಿ ಪ್ರಕ್ರಿಯೆಗೊಳಿಸಿ ಇಂಧನ, ಸಾಬೂನು ಮತ್ತು ಇತರ ಉತ್ಪನ್ನಗಳನ್ನು ತಯಾರಿಸಲಾಗುತ್ತಿದೆ. ಈ ರೀತಿಯ ಕ್ರಮಗಳು ಪರಿಸರ ಸಂರಕ್ಷಣೆ ಮತ್ತು ಮರುಪ್ರಯೋಗದತ್ತ ನಮ್ಮ ಪ್ರಯತ್ನಗಳನ್ನು ಬಲಪಡಿಸುತ್ತಿವೆ. ನಮ್ಮ ನಿಸರ್ಗ ನಮ್ಮ ಹೊಣೆಗಾರಿಕೆ.
ತುಂಗಭದ್ರಾ ಅಣೆಕಟ್ಟು ಹಂಪಿ ಹತ್ತಿರದ ಹೊಸಪೇಟೆಯಲ್ಲಿರುವ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ಈ ಅಣೆಕಟ್ಟು ತುಂಗಭದ್ರಾ ನದಿಯ ಮೇಲೆ 1953ರಲ್ಲಿ ನಿರ್ಮಾಣಗೊಂಡಿದ್ದು ಕೃಷಿ, ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆ ಮತ್ತು ಪ್ರವಾಸೋದ್ಯಮಕ್ಕೆ ಮುಖ್ಯವಾಗಿದೆ. ಈ ಅಣೆಕಟ್ಟು 50 ಮೀಟರ್ ಎತ್ತರದ ಮತ್ತು 2.4 ಕಿಲೋಮೀಟರ್ ಉದ್ದದ ಈ ಅಣೆಕಟ್ಟಿನಿಂದ ಹಲವಾರು ಜಿಲ್ಲೆಗಳಿಗೆ ನೀರಿನ ಸೌಲಭ್ಯ ಒದಗಿದೆ. ನಮಸ್ತೆ, ದರ್ಶನ್ ಕುಮಾರ್ ಅಂತ. ಹೋಟೆಲ್ ಮಾರುತಿ ಹೋಟೆಲ್ 20 ವರ್ಷದಿಂದ ಮಾಡ್ತಿದ್ವಿ, ಬಟ್ ಊರಲ್ಲಿ ಮಾಡ್ತಿದ್ವಿ. ಈಗ ಸಿಟಿಗೆ ಬಂದು 1 ವರ್ಷ ಆಯ್ತು. 20 ವರ್ಷ. ನಮ್ ತಾತನ ಕಾಲದಿಂದ ಹೋಟ್ಲು ಬಿಸ್ನೆಸ್ ಮಾಡಿ ಸರ್. ಬೆಳಿಗ್ಗೆ ಟಿಫನ್ ಬಂದು ಇಡ್ಲಿ, ವಡಾ, ದೋಸಾ, ಪೂರಿ, ಚಿತ್ರಾನ್ನ, ಪೊಂಗಲ್ಲು, ಬೇಳೆ ಬಾತು, ಮತ್ತೆ ಉಪ್ಪಿಟ್ಟು, ಕೇಸರಿ ಬಾತು, ವಡೆ ಎಲ್ಲ ಇರ್ತದೆ ಬೆಳಿಗ್ಗೆ ಟೈಮು. ಮಧ್ಯಾಹ್ನ ಬಂದು ಉಪ್ಸಾರು ಮುದ್ದೆ ಫೇಮಸ್. ಅದೇ ಉಪ್ಸಾರು ಮುದ್ದೆಗೆ ಜನ ಬರೋದು. ಮೊಸಪ್ ಸಾಂಬಾರು, ಮಾಮೂಲಿ ಅನ್ನ ಸಾಂಬಾರು, ಚಪಾತಿ, ಅಕ್ಕಿ ರೊಟ್ಟಿ, ಮೊಸರನ್ನ ಎಲ್ಲ ಮಾಡಿ.